ನಾನು ಸುಂದರು, ಶ್ರೀ ಮಹಾದೇಶ್ವರ ಫ್ಯಾಬ್ರಿಕೇಶನ್ ಪ್ರೊಪೈಟ್ರು. ಮತ್ತೊಂದು ಕಾರ್ಟ್ ರೆಡಿ ಮಾಡಿದ್ದೀವಿ, ಅದರಲ್ಲಿ ನಾನ್ ವೆಜ್ ಕಾನ್ಸೆಪ್ಟ್ನ ರೆಡಿ ಮಾಡ್ತಾರೆ. ಒಳ್ಳೆ ರುಚಿಯಾದ ಅಡುಗೆ ಬಡಿಸೋಕ್ಕೆ ಅಕ್ಕನ ಹೋಟ್ಲು ರೆಡಿಯಾಗಿದೆ. ಮಾಮೂಲಿನಂತೆ ಇದು 6 ಅಡಿಗೆ ಸುಮಾರು ಒಂದು 2.25 ಅಡಿ ಕಾರ್ಟ್ ಇದೆ. ಸೊ ಇದಕ್ಕೆ ಸ್ಪೆಷಲ್ಲಾಗಿ ಪಿಲ್ಲರ್ ಸ್ಟ್ರಕ್ಚರ್ ಥರ ರೆಡಿ ಮಾಡಿದ್ದೀವಿ. ಮತ್ತು ಲೈಟಿಂಗ್ಸ್ನೂ ಬೇರೆ ಕಾರ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಬೇರೆ ವಿಶೇಷವಾಗಿ ಹಾಕಿದ್ದೀವಿ. ಇಲ್ಲಿ ನೋಡಿ ಹ್ಯಾಂಗಿಂಗ್ ಲೈಟು, ರೋಪ್ ಹ್ಯಾಂಗಿಂಗ್ ಲೈಟ್ ಇದೆ. ಇದ್ರ ಜೊತೆಗೆ ಒಂದು ಕ್ಯಾಶ್ ಡ್ರಾಯರ್ ಇದೆ ವಿತ್ ಚೇಂಜ್ ಆಕ್ಸೆಸ್ ಇರೋದು. ಒಳಗಡೆ ಬ್ಯಾಟ್ರಿ ಕೂಡ ಇನ್ಬಿಲ್ಟ್ ಮಾಡಿದ್ದೀವಿ. ಸಾಮಾನ್ಯವಾಗಿ ಮೊದಲು ಕಾರ್ಟ್ಗಳಿಗೆಲ್ಲ ಬ್ಯಾಟ್ರಿಗಳನ್ನ ಅವ್ರಿಗೆ ಬಿಡ್ತಾ ಇದ್ವಿ. ಈಗ ಬ್ಯಾಟ್ರಿ ಅವ್ರಿಗೆ ಅನಾನುಕೂಲ ಆಗ್ತಾಯಿತ್ತು. ಎಲ್ಲಿ ತೊಗೊಳ್ಳೋದು, ಸರಿಯಾಗಿ ಕ್ವಾಲಿಟಿ ಇಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಈ ಥರ ಸಮಸ್ಯೆಗಳು ಬರ್ತಾಯಿತ್ತು. ನಾವೇ ಕ್ವಾಲಿಟಿ ಎಲ್ಲ ಸ್ಟಡಿ ಮಾಡಿ ಈಗ ಬ್ಯಾಟ್ರಿನೂ ರೆಡಿ ಮಾಡಿದ್ದೀವಿ. ಅದು ಸುಮಾರು ಈಗ ಆಲ್ರೆಡಿ ನೋಡಿ 4.5 ಅವರಿಂದ ರನ್ ಆಗ್ತಾ ಇದೆ. ಯಾವುದೇ ತೊಂದರೆ ಇಲ್ದಂಗೆ ತುಂಬ ನೀಟಾಗಿ ರನ್ ಆಗ್ತಾ ಇದೆ. ಈ ಥರ ಬ್ಯಾಟ್ರಿ ಸಿಕ್ಬಿಟ್ರೆ ನಿಮ್ಗೆ ಅಲ್ಲಿ ಮೇಂಟೆನೆನ್ಸ್ ಏನೂ ಬರಲ್ಲ. ಸುಮಾರು 3 ದಿವಸ ಇದರ ಸಿಂಗಲ್ ಚಾರ್ಜಿಂಗಲ್ಲಿ ಓಡುತ್ತೆ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 2 ದಿವಸ ಆದ್ರೂ ಏನೂ ಸಮಸ್ಯೆ ಆಗಲ್ಲ. ಈ ಕಾರ್ಟನ್ನ ಮೋಹನ್ ಮತ್ತು ಐಶ್ವರ್ಯ ದಂಪತಿಗಳಿಗೋಸ್ಕರ ರೆಡಿ ಮಾಡಿದ್ದೀವಿ. ಎನ್ವೆ ಅವ್ರಿಗೆ ಒಳ್ಳೇದಾಗಲಿ, ಅವರು ಏನೇನು ಮಾಡ್ತಾರೆ ಮತ್ತು ನಾವೆಲ್ಲರೂ ಮಾಮೂಲಿನಂತೆ ಕೇಳೋ ಥರದಲ್ಲಿ ಅವ್ರ ಅಭಿಪ್ರಾಯ ಹೇಗಿತ್ತು, ಅವ್ರ ಐಡಿಯಾ ಹೇಗಿತ್ತು, ಅವ್ರ ಐಡಿಯಾದಲ್ಲಿ ನಾವು ಯಾವ ಥರ ಅದನ್ನು ಅವ್ರ ಐಡಿಯಾನ ನಾವು ತೊಗೊಂಡು ಅದನ್ನು ಇಲ್ಲ ನಾವೇ ಹೇಳಿ ಅವ್ರಿಗೆ ಅವ್ರು ಏನು ಬೆಸ್ಟ್ ಬಂದಿದೆ ಅನ್ನೋದನ್ನ ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ. ಹೇಳಿ ಮೇಡಮ್, ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಏನಿದೆ, ನಿಮ್ಮ ಕಾರ್ಟ್ ಯಾವ ಥರ ಬಂದಿದೆ, ಆರಾಮಾಗಿ ನಿಮ್ಗೆ ಇರೋದನ್ನು ಹೇಳಿ ಅಷ್ಟೇ. ನಾನು ಕಾರ್ಟ್ ಎಕ್ಸ್ಪೆಕ್ಟೇಷನ್ ಬಂದುಬಿಟ್ಟು ಇಷ್ಟೊಂದೆಲ್ಲ ಇದು ಮಾಡೇ ಇರಲಿಲ್ಲ. ನಾನು ಫಸ್ಟ್ ಬಂದಾಗಲೂ ಅಷ್ಟೇ, ಸರ್ ನನ್ನ ಹತ್ರ ಬಜೆಟ್ ಜಾಸ್ತಿ ಇಲ್ಲ, ನನ್ನ ಬಜೆಟ್ ಹಿಂಗಿದೆ ಅಂದಾಗ ನನಗೆ ಐಡಿಯಾ ಸಹ ಇರಲಿಲ್ಲ ಯಾವ ಥರ ಕಾರ್ಟ್ನ, ಅಂದರೆ ನಾನು ಬಿಫೋರ್ ನೋಡಿದ್ದು ಇಲ್ಲ ಮಾಡಿದ್ದು ಇಲ್ಲ, ಅದರಿಂದ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಂದಾಗ ಸುಂದರೇಶ್ ಸರ್ ಅವರೇ ನಮಗೆ ಇಲ್ಲ ಮ್ಯಾಮ್ ಈ ಥರ ಮಾಡಿ, ಈ ಅಳತೆಯಲ್ಲಿ ಮಾಡಿ, ಹಿಂಗೆ ಮಾಡಿಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳೋದ್ರಿಂದ ಹಿಡಿದು ಇವತ್ತಿನ ತನಕನೂ ಕೂಡ ನಾನು ನಿಮಗೆ ಹೆಂಗೆ ಒಪ್ಪಬೇಕು ಅದೇ ಥರ ಮಾಡಿಕೊಡ್ತೀನಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ. ನಂದೇನಿದ್ರು 1% ಇರ್ಬೋದೇನೋ ಅದರಲ್ಲಿ ಪ್ಲಾನು, ಇನ್ನೆಲ್ಲದೂ ಕೂಡ ಸುಂದರೇಶ್ ಸರ್ ರೋಡಿಗೆ ನೀವು ಎಲ್ಲಿಗೆ ಸೇಲ್ ಮಾಡೋಕ್ಕೆ ನಿಲ್ಲಿಸ್ತಿರೋ ಅಲ್ಲಿಗೆ ಹೋದಾಗ ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅನ್ನೋದು ಕಾನ್ಸೆಪ್ಟ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗಂತೂ ಬಂದು ನೋಡಿದಾಗ ನನ್ನದೇ ಕಣ್ಣು ನಂಬೋಕ್ಕಾಗ್ತಿಲ್ಲ. ನನ್ನ ಎಲ್ಲೆಲ್ಲೋ ಹೇಗೇಗೋ ಹುಡುಕ್ತಾ ಇದೆ, ಬಟ್ ನನ್ನದೇ ಗಾಡಿ ಈ ಥರ ಬಂದು ನಿಲ್ಲುತ್ತೆ ಅನ್ನೋದು ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಥ್ಯಾಂಕ್ಸ್ ಸರ್, ನನಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರಿ ಮಾತ್ರ. ಮತ್ತು ಇದನ್ನು ತಗೊಬಂದು ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಇದು ಮಾಡ್ತಾಯಿದ್ವಿ. ಹೋಟೆಲ್ ಅಕ್ಕ ಅನ್ನೋ ಕಾನ್ಸೆಪ್ಟನ್ನೇ ಇಟ್ಕೊಂಡು ಮೂವ್ ಮಾಡೋಣ ಅಂತಿದ್ವಿ. ಬಂದುಬಿಟ್ಟು ಕಂಪ್ಲೀಟ್ ನಾನ್ ವೆಜ್ ಮೆನು ಇರುತ್ತೆ. ಮತ್ತು ಪರ್ಟಿಕ್ಯುಲರ್ ಆಗಿ ಮಲೆನಾಡು ಸೈಡು ಮತ್ತು ಇದು ಮಂಗಳೂರು ಸೈಡೆಲ್ಲ ಏನು ಸಿಗುತ್ತೆ ಆ ಫುಡ್ನ ನಾವು ಜಾಸ್ತಿ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಪರ್ಟಿಕ್ಯುಲರಾಗಿ ನಾವು ಮಲೆನಾಡು ಆಗಿರೋದ್ರಿಂದ ಅಲ್ಲಿದ್ದ ಫುಡ್ಗಳು ಇಲ್ಲಿ ಕಮ್ಮಿ ಸಿಗೋದು, ಅದರಿಂದ ಮತ್ತು ಬಜೆಟ್ ಫ್ರೆಂಡ್ಲಿ ಸಿಗೋದು ಇನ್ನೂ ಕಮ್ಮಿನೇ. ಅದರಿಂದ ನಾನು ಫುಡ್ ಸ್ಟ್ರೀಟಲ್ಲಿ ಇದು ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ನಮಸ್ಕಾರ ಮೋಹನ್ ಸರ್, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಅವರು ಆರ್ಡ್ರ್ ಕೊಡೋಕ್ಕೂ ಬಂದಿರಲಿಲ್ಲ, ಮೇಡಮೇ ಬಂದಿದ್ದು. ಸೊ ನೀವೇನು ನಿಮ್ದೇನಾದರೂ ಐಡಿಯಾ ಇತ್ತಾ ಈ ಥರ ಇಲ್ಲ ಹಿಂಗೆ ಬರುತ್ತೆ ಅಂತ, ಇಲ್ಲ ನಿಮ್ಮ ಅಭಿಪ್ರಾಯದಲ್ಲಿ ಏನಿದೆ ಹೇಳಿ. ಅದನ್ನು ಆ್ಯಕ್ಚುಲಿ ಫುಡ್ ಕಾರ್ಟ್ ಅಂದರೆ ಎಲ್ಲರಿಗೂ ಒಂದು ಡಬ್ಬ ಥರ ಇರುತ್ತೆ, ಮೇಲೆ ಒಂದು ಲೈಟ್ ಇರುತ್ತೆ. ಸೊ ಈ ಕಾನ್ಸೆಪ್ಟಲ್ಲಿ ಇತ್ತು. ಸೊ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಇಲ್ಲ ಸರ್ರು ತುಂಬ ಐಡಿಯಾ ಕೊಟ್ಟಿದ್ದಾರೆ, ಈ ರೀತಿ ಇರುತ್ತೆ ಅಂತ. ಬಟ್ ನಾನು ಒಂದು ಸರ್ತಿನೂ ಬಂದಿರಲಿಲ್ಲ. ಈಗ ಡೆಲಿವರಿ ಅಂದರು, ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಸಪೋರ್ಟಿಗೆ ಇರಲಿ ಅಂತ ನಾನು ಬಂದೆ. ಬಟ್ ಇಲ್ಲಿ ನೋಡಿದ್ರೆ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಆ ಎಕ್ಸ್ಪೆಕ್ಟೇಷನ್ನ ಅದು ಕ್ರಾಸ್ ಮಾಡಿದೆ. ಮತ್ತು ಅವರು ಏನು ಹೇಳಿದರು, ಏನು ಕಮಿಟ್ಮೆಂಟ್ ಮಾಡಿದರು, ಆ ಕಮಿಟ್ಮೆಂಟಿಗಿಂತಲೂ 1% ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಮತ್ತು ಈ ಕಾನ್ಸೆಪ್ಟಿಗೆ ನಾವಿಬ್ಬರು ಹೊಸಬ್ರು, ಏನೋ ಅವ್ರದ್ದು ಡ್ರೀಮು ಹೋಟೆಲ್ ಮಾಡಬೇಕು ಅಂತೇಳಿ. ಡೈರೆಕ್ಟಾಗಿ ಹೋಟೆಲ್ ಮಾಡೋಕ್ಕೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಅನುಭವ ಪಡ್ಕೊಂಡು ಮುಂದೆ ನೆಕ್ಸ್ಟ್ ಲೆವೆಲಿಗೆ ಹೋದರೆ ಅದು ನಮಗೂ ಸಪೋರ್ಟಿವ್ ಆಗಿರುತ್ತೆ, ಮತ್ತು ಟೇಸ್ಟಿಗೂ ಕೂಡ ಸಪೋರ್ಟಿವ್ ಆಗಿರುತ್ತೆ. ಒಂದು ಇನಿಷಿಯಲ್ ಸ್ಟೇಜಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಇದು ನಮಗೆ ಡೆಫಿನೆಟ್ಲಿ ಸಪೋರ್ಟ್ ಆಗುತ್ತೆ. ಈ ಕಾರ್ಟನ್ನು ನೋಡಿದ್ರೆ ಅಟ್ಲೀಸ್ಟ್ ನೋಡಿದ್ರು ಒಂದ್ಸತಿ ಡೆಫಿನೆಟಾಗಿ ಹೋಗಿ ನೋಡೋಣ ಅನ್ನೋ ಒಂದು ಥರದಲ್ಲಿದೆ. ಡೆಫಿನೆಟ್ಲಾಗಿ ನಮಗೆ ಇದು ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹಾರ್ಡ್ ವರ್ಕು ಮತ್ತು ನಿಮ್ಮ ಪ್ಲ್ಯಾನು ತುಂಬ ಇಷ್ಟ ಆಯಿತು ನಮಗೆ. ಎನಿವೆ, ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಲಿ, ತುಂಬ ಚೆನ್ನಾಗಾಗಿ ಒಳ್ಳೆ ಇಂಪ್ರೂವ್ ಆಗಲಿ. ಮುಂದಕ್ಕೆ ಬೇರೆ ಬೇರೆ ಕಾರ್ಟ್ ಅಲ್ಲ ಹೋಟೆಲ್ ಮಾಡಿ ನೀವು ಇನ್ನೂ ಅಭಿವೃದ್ಧಿ ಆಗೋ ಥರದಲ್ಲಾಗಲಿ, ಒಳ್ಳೆಯದಾಗಲಿ. ಎನಿವೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.